ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ನಿನ್ನೆ ನೋಡ್ದಂಗೆ ಅಗೇನ್ ಚಿನ್ನಸ್ವಾಮಿಲಿ ಸೆಕೆಂಡ್ ಮ್ಯಾಚ್, ಅವರ್ ಓಮ್ ಮ್ಯಾಚ್, ವಿ ಲಾಸ್ಟ್. ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಮಾಡೋಣ, ಏನೇನಾಯಿತು, ಯಾಕಾಯಿತು, ಹೆಂಗಾಯಿತು ಅಂತ. ನಾನು ಒಳ್ಳೇದನ್ನ ಮಾತ್ರ ನೋಡ್ತೀನಿ, ಕೆಟ್ಟದನ್ನ ನೋಡಕ್ಕೆ ಹೋಗಲ್ಲ. ಸೊ ಟಾಸ್ ಸೋತಾಗ ಡಿ ಸಿ ಅಫ್ಕೋರ್ಸ್ ಬಾಲಿಂಗ್ ಚೂಸ್ ಮಾಡಿದ್ರು. ಸೊ ಸ್ಟಾರ್ಟ್ ಬಂದ್ಬಿಟ್ಟು ಇಟ್ ವಾಸ್ ದ ಬೆಸ್ಟ್ ಸ್ಟಾರ್ಟ್ ಆಫ್ ದಿಸ್ IPL ಸೀಸನ್. 50 ಬಂದಿದ್ದು ಜಸ್ಟ್ 3 ಓವರ್ಸಲ್ಲಿ. ಅದಾದ್ಮೇಲೆ ಒಂದು ಇನ್ಸಿಡೆಂಟ್ ನಡೀತು, ಸಾಲ್ಟ್ ರನ್ಔಟ್. ಟೆಕ್ನಿಕಲಿ ಎಲ್ಲರೂ ಹೇಳ್ಬೋದು ಸಾಲ್ಟ್ ಅಲ್ಲಿ ರನ್ ಇಲ್ಲಿಲ್ಲ ಅಂತ, ಆದರೆ ನಾನ್ ಸ್ಟ್ರೈಕಲ್ಲಿ ದ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ ವಿರಾಟ್ ಕೊಹ್ಲಿ ಅವರು ಏನು ಹೇಳೋದೇ ಇಲ್ಲ. ಇಬ್ಬರು ಬಾಲ್ ವಾಚಿಂಗ್ ಮಾಡ್ತಾ ಇರ್ತಾರೆ. ಎಷ್ಟು ಸತಿ ಈ ಥರ ಆಗಿದೆ ಅಂದರೆ, ನಾನ್ ಸ್ಟ್ರೈಕಲ್ಲಿ ಯೂಶ್ವಲಿ ಒಂಥರ ಇದು ಲೈಕ್ ರಿಪಿಟೇಟಿವ್ ಬೇಸಿಸಲ್ಲಿ ವಿರಾಟ್ ಕೊಹ್ಲಿ ಅವರು ಆಲ್ವೇಸ್ ನಾನ್ ಸ್ಟ್ರೈಕಲ್ಲಿರುವಾಗ ಆಪೋಸಿಟಲ್ಲಿರೋ ಬ್ಯಾಟ್ಸ್ಮನ್ನ ಎಷ್ಟು ಸತಿ ಔಟ್ ಮಾಡಿಸಿದ್ದಾರೆ. ಲೈಕ್ ಅದು ಇಷ್ಟು ವರ್ಷ ಆದಮೇಲೂ ಅದೊಂಥರ ಕಮ್ಯುನಿಕೇಷನ್ ಬರಲ್ವಾ ಎಲ್ಲ ಏನಂತ ಗೊತ್ತಿಲ್ಲ. ತುಂಬ ಸತಿ ಅಷ್ಟೇ ಬಾಲ್ ವಾಚಿಂಗೇ ಮಾಡ್ತಾ ಇರ್ತಾರೆ, ಬ್ಯಾಟ್ಸ್ಮನ್ನ ನೋಡೋದೇ ಇಲ್ಲ. ರನ್ನಿಗಂತ ಓಕೆ ಅಂತಾರೆ, ಆಮೇಲೆ ಬಾಲ್ ವಾಚ್ ಮಾಡ್ತಾ ಇರ್ತಾರೆ. ಆ ರೀಪ್ಲೇ ಒಂದು ಸತಿ ನೋಡಿದ್ರೆ ನೀವು ಕ್ಲೀನಿಗೆ ಇಬ್ಬರು ಅಷ್ಟೇ, ಬ್ಯಾಟ್ಸ್ಮನ್ ಅಲ್ಲಿಂದ ಬರ್ತಾ ಇದ್ರೆ ವಿರಾಟ್ ಕೊಹ್ಲಿ ಅವ್ರು ಇಲ್ಲಿಂದ ಬಾಲ್ ವಾಚಿಂಗ್ ಮಾಡ್ತಾ ಇರ್ತಾರೆ. ಅರ್ಧ ಸ್ಕ್ರೀಸ್ ಬಂದಮೇಲೆ ಅವರು ನೋ ರನ್, ಲೈಕ್ ಕಾಲೇ ಮಾಡಲ್ಲ. ಅವ್ರ ಅಲ್ಲಿವರೆಗೂ ಅರ್ಧ ಸ್ಕ್ರೀಸ್ವರೆಗೂ ಹೋಗ್ತಾರೆ, ಆಮೇಲೆ ತಿರ್ಗಾ ಹಂಗೆ ವಾಪಸ್ ಬರ್ತಾರೆ, ಅಲ್ಲೇ ಔಟ್ ಆಗಿರುತ್ತೆ. ಅದೊಂದು ರನ್ಔಟಿಂದ ಇಡೀ ಮ್ಯಾಚ್ ಟ್ರೆಜೆಕ್ಟರಿನೇ ಚೇಂಜ್ ಆಗ್ಬಿಡ್ತು. ಔಟ್ಪುಟ್, ಇನ್ಪುಟ್ ಎಲ್ಲ ಚೇಂಜ್ ಆಗ್ಬಿಡ್ತು. ಮ್ಯಾಚ್ ರಿಸಲ್ಟೇ ಅಲ್ಲೇ ಒಂಥರ ನಾವು ಕಲ್ಕೊಂಡ್ಬಿಟ್ರಿ. ಯಾಕಂದರೆ ಆ ಸಾಲ್ಟ್ ಕೊಟ್ಟಿದ್ದು ಸ್ಟಾರ್ಟು ನಾವೇನು ಅಂದ್ಕೊಂಡಿದ್ರೆ ಸೇಮ್ ಚಿನ್ನಸ್ವಾಮಿ 250-200 ಪಿಚ್ ಥರ ಇತ್ತು. ಈ ಬಾಲ್ ತುಂಬ ಸ್ಲೋ ಆಗಿ ಸ್ಪಿನ್ ಟ್ರ್ಯಾಕ್ ಇದೆ, ಒಂದು ಸ್ವಲ್ಪ ಎದ್ದೋಳತ್ತೆ ಅಂತ ಸ್ಪಿನ್ನರ್ಸ್ ಬಂದ್ಬಿಟ್ಟು ಅವ್ರ ಆಟ ತೋರಿಸೋದು. ನಮ್ಮ ಮಿಡಲ್ ಆರ್ಡರ್ ಬಂದ್ಬಿಟ್ಟು ಈ ಸ್ಪಿನ್ನರ್ಸ್ ಅಗೇನ್ಸ್ಟ್ ರಜತ್ ಪಟ್ಟಿದಾರ್ ಅವರೇನೆ ಸ್ಟ್ರಗಲ್ ಮಾಡಿದ್ದಾರೆ ಅಂದರೆ ಅರ್ಥ ಮಾಡ್ಕೊಬೇಕು ಯಾವ ಥರ ಪಿಚ್ ಇತ್ತು ಅಂತ. ಒಂದೇ ಒಂದು ಇನ್ಸಿಡೆಂಟ್, ಆ ರನ್ಔಟಿಂದ ಇಡೀ ಮ್ಯಾಚೇ ಚೇಂಜ್ ಆಗೋಯ್ತು. ಈ ಸ್ಮಾಲ್ ಮೈನ್ಯೂಟ್ ಥಿಂಗ್ಸ್ ಇರುತ್ತೆ ಮ್ಯಾಚಲ್ಲಿ. ಟಿಮ್ ಡೇವಿಡ್ ಮತ್ತು ಸಾಲ್ಟು ಸ್ಟಾರ್ಟಲ್ಲಿ ಕೊಟ್ಟಿದ್ದು ಸ್ಟಾರ್ಟು ಮತ್ತು ಎಂಡಲ್ಲಿ ಫಿನಿಶ್ ಮಾಡಿದ್ದು ಇದೆರಡೇನೆ. ಮಧ್ಯದಲ್ಲಿ ನಾವು ಆ್ಯಕ್ಚುಲಿ 120-130 ಹೊಡಿಬಾರ್ದಾಯ್ತು, ಅಂಥದ್ರಲ್ಲಿ 160+ ಹೊಡೆದಿದ್ದೀವಿ. ಬೆಸ್ಟ್ ಇಸ್ ದ ಬಾಲಿಂಗ್. ನಾವು ಅಟ್ಲೀಸ್ಟ್ ಒಂದು 20 ರನ್ ಜಾಸ್ತಿ ಕೊಟ್ಟಿದ್ರು ಅವ್ರಿಗೆ ಚಾಲೆಂಜ್ ಆಗ್ಬಿಡ್ತಾಯಿತ್ತು. ವಿ ಮತ್ತು ಎಸ್ ದಯಾಲ್, ದಟ್ ಸ್ಟಾರ್ಟ್ ವಾಸ್ ಲೈಕ್ ಸಖತ್ತಾಗಿ ಸ್ಟಾರ್ಟ್ ಮಾಡಿದ್ರು. 4 ವಿಕೆಟ್ಸ್ ಹೋದ್ಮೇಲೆ ನನಗೆ ಒಂದು ಪ್ಲೇಯರ್ನ ತುಂಬ ಅಪ್ರಿಷಿಯೇಟ್ ಮಾಡಬೇಕು ಅಂದರೆ ಶ್ರೇಯಸ್ ಶರ್ಮಾ. ಚಿನ್ನಸ್ವಾಮಿಲಿ ಆ ಥರ ಸ್ಪೆಲ್ ಮಾಡೋದು, ಲಾಸ್ಟ್ ಓವರ್ ಒಂದು 10 ರನ್ ಎಕ್ಸ್ಟ್ರಾ ಹೋದ್ರೂ 3 ಓವರ್ 15 ರನ್ ಒಳಗಡೆ ಕೊಟ್ಟಿದ್ರು ಚಿನ್ನಸ್ವಾಮಿಲಿ. ಗೈಸ್, ಅದು ಎಷ್ಟು ಲೈಕ್ ಕ್ರೂಷಿಯಲ್ ಅಂದರೆ, ಮ್ಯಾಚ್ ಎಲ್ಲಿ ಟರ್ನ್ ಆಗಿದ್ದು ಅಂದರೆ ಯಾವಾಗ ಹೇಜಲ್ವುಡ್ ಮತ್ತು ಲಿವಿಂಗ್ಸ್ಟನ್ಗೆ ಮಿಡಲಲ್ಲಿ ಕೊಟ್ಟರು. ಪಟ್ಟಿದಾರ್ ಅವರು ಏನು ಅಂದ್ಕೊಂಡಿದ್ರು ಅಂದರೆ ಲಾಸ್ಟ್ 5 ಓವರ್ಸ್ ಹೇಜಲ್ವುಡ್ಗೆ 2 ಇತ್ತು, ಭುವಿಗೊಂದಿತ್ತು, ಎಸ್ದಯಲ್ಗೊಂದಿತ್ತು. ಸೊ ಅದೊಂದು ಪಾರ್ಟ್ ಟೈಮರ್ಗೆ ಬಾಲ್ ಕೊಡಲೇಬೇಕಾಯಿತು. ಯಾಕಂದರೆ ಶ್ರೇಯಸ್ ಅವ್ರು 4 ಓವರ್ ಆಗಿತ್ತು, ಕೃಣಾಲ್ ಪಾಂಡ್ಯದಿತ್ತು. ಕೃಣಾಲ್ ಪಾಂಡ್ಯಗೆ ವಾಪಸ್ ಹೋಗೋದಾಯ್ತು, ಅಲ್ಲಿ ಲಿವಿಂಗ್ಸ್ಟನ್ಗೆ ಹೋದ್ರು, ಅಲ್ಲಿ ಮೊಮೆಂಟಮ್ ಫುಲ್ ಚೇಂಜ್ ಆಯಿತು. ಹೇಜಲ್ವುಡ್ದು ಅಷ್ಟೇ, ಅವ್ರು ಬಂದು ಪವರ್ ಪ್ಲೇಯಲ್ಲಿ ಮತ್ತು ಡೆತ್ ಬೌಲಿಂಗಲ್ಲಿ ಮಾತ್ರ ಬೌಲಿಂಗ್ ಕೊಡಬೇಕು. ಲಾಸ್ಟ್ ಮುಂಬೈ ಮ್ಯಾನ್ ಅಷ್ಟೂ ಅಷ್ಟೇ, ಮಿಡಲಲ್ಲಿ ಯಾವಾಗ ಅವ್ರಿಗೆ ಬೌಲಿಂಗ್ ಕೊಟ್ಟರು ಅಲ್ಲಿಂದ ಮುಂಬೈ ಅವ್ರು ಮೊಮೆಂಟಮ್ನ ಕ್ರಿಯೇಟ್ ಮಾಡಿಕೊಂಡ್ರು. ಮಿಡಲ್ ಓವರಲ್ಲಿ ಹೇಜಲ್ವುಡ್ ಕೊಡಲೇಬಾರ್ದು. ಇವಾಗ ಡಿ ಸಿ ಬಗ್ಗೆ ಬರೋಣ. ನಾನು ಒಂದೇ ಒಂದು ಪ್ಲೇಯರ್ ಬಗ್ಗೆ ಮಾತಾಡಬೇಕು, ಇಟ್ಸ್ KL ರಾಹುಲ್. ಏನು ಬ್ಯಾಟಿಂಗರು, ಮಸ್ತಾಗಿತ್ತು ಆ ಬ್ಯಾಟಿಂಗ್. ಆ ಸ್ಟಾರ್ಟಿಂಗಲ್ಲಿ ಆ ಮಿಸ್ ಕ್ಯಾಚ್ ಏನಾದರೂ ಒಂದು ಕ್ಯಾಚ್ನ ಹಿಡಿದಿದ್ರೆ ಪಟ್ಟಿದಾರ್ ಅವರು, ಈ ಇಡೀ ಮ್ಯಾಚ್ ರಿಸಲ್ಟೇ ಬೇರೆ ಥರ ಇರ್ತಾಯಿತ್ತು. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಚಿನ್ನಸ್ವಾಮಿ. ಅದು ಆ ಲಾಸ್ಟಲ್ಲ ಸೆಲೆಬ್ರೇಷನ್ ಅಂತೂ KL ರಾಹುಲ್. ದ್ಯಾಟ್ ವಾಸ್ ಅನ್ ಅಮೇಝಿಂಗ್ ಬ್ಯಾಟಿಂಗ್ ಗುರು. ಕ್ರೇಜಿ ಆಗಿತ್ತು ನೋಡೋಕೆ ಮಾತ್ರ ಮಜಾ. ಇದೊಂಥರ ಮ್ಯಾನೇಜ್ಮೆಂಟ್ಗೆ, ಇಡೀ ವರ್ಲ್ಡ್ಗೆ, ಇಡೀ ಜಗತ್ತಿಗೆ ಹೇಳ್ತಾ ಇತ್ತು, ಗುರು
ಇದು ನಂದು ಗ್ರೌಂಡು, ನನಗಿಂತ ಇಲ್ಲಿ ಗ್ರೌಂಡ್ ಬಗ್ಗೆ ಯಾರಿಗೂ ಚೆನ್ನಾಗಿ ಗೊತ್ತಿಲ್ಲ ಅಂತ ಆ ಸ್ಟೇಟ್ಮೆಂಟ್ ಅಂತೂ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಇತ್ತು. ಯಾರು ಇವಾಗ ಮೀಮ್ಸ್ ಎಲ್ಲ ಶೇರ್ ಮಾಡ್ತಾಯಿದ್ರು, ವೆಂಕಟೇಶ್ ಅಯ್ಯರ್ಗೆ 23 ಕೋಟಿವರೆಗೂ ಹೋದ್ರು ಗುರು, 10 ಕೋಟಿಗೆ ನಿಲ್ಲಿಸ್ಬಿಟ್ರು KL ರಾಹುಲ್ಗೆ ಅಂತ. ಮಿಡಲ್ ಆರ್ಡರ್ ಒಳ್ಳೆ ಚಾಯ್ಸ್ ಇತ್ತು, ಬಟ್ ಆಗಿದ್ದಾಯಿತು. ಅವ್ರು DC ಇವಾಗ ಆಡ್ತಿದ್ದಾರೆ. ನಾವು ನಮ್ಮ ಹೋಮ್ ಪಿಚ್ನ ತುಂಬ ಬ್ಲೇಮ್ ಮಾಡ್ತಾಯಿದ್ದೀವ ಅಂತ. ಒಂದು ನೋಡಬೇಕು, ನಮ್ಮದು ಮತ್ತು ವಾಂಕಡೆದು ಅಷ್ಟೊಂದೇನು ಚೇಂಜಸ್ ಇಲ್ಲ. ವಾಂಕಡೆಯಲ್ಲಿ ಹೆಂಗಿದೆ ಪಿಚ್ಚು, ಆಲ್ಮೋಸ್ಟ್ ಬೆಂಗಳೂರಲ್ಲೂ ಸೇಮ್ ಪಿಚ್ಚೆ, ಓಡಿಯೋ ಪಿಚ್ಚೆ, ಚಿಕ್ಕ ಪಿಚ್ಚೆ. ಸೊ ಅಲ್ಲಿದ್ದೇನು ಇಲ್ಲ, ಏನಾಗ್ತಾ ಇಲ್ಲ ಅಂದರೆ ನಮ್ಮ ಪ್ಲೇಯಿಂಗ್ 11 ಇಲ್ಲ, ನಮ್ಮ ಟೀಮು ಸಿಚುವೇಶನ್ ಮತ್ತು ಪಿಚ್ನ ಇಟ್ಕೊಂಡೇ ಆಡಬೇಕು. ಸುಮ್ಮನೆ ಬಂದಿದ್ದ ಥರ ಬೀಸೋ ಥರ ಅಲ್ಲ. ಚಿಕ್ಕ ಗ್ರೌಂಡು ಸ್ವಲ್ಪ ಬೀಸಿದ್ರೆ ಆಚೆ ಹೋಗುತ್ತೆ ಅಂತ. ಸೊ ನಾವು ತುಂಬ ಚಿನ್ನಸ್ವಾಮಿನ ಬ್ಲೇಮ್ ಮಾಡೋಕ್ಕಾಗಲ್ಲ. ಆದರೆ ಏನು ಮಾಡೋಕ್ಕಾಗತ್ತೆ, ವಿನ್ಸ್ಗಿಂತ ಜಾಸ್ತಿ ಇವಾಗ ಲಾಸಸ್ಸೇ ಆಗಿಬಿಟ್ಟಿದೆ ಚಿನ್ನಸ್ವಾಮಿಲಿ. ಲೈಫೇ ಹಾಳು ಮಾಡ್ಬಿಟ್ಟ. ಹೋಮ್ ಟೀಮ್ಗೂ ಆ ಥರ ಇಲ್ಲ ಅನಿಸುತ್ತೆ. ಇನ್ನೊಂದೇನು ನಾವು ನೋಡಬೇಕು ಅಂದರೆ, ನಾವೇನು ಚೇಂಜಸ್ ಮಾಡಬೇಕು ಅಂದರೆ, ಓಪನರ್ಸ್ನ ನಾನು ಸೇಮ್ ಇಡ್ತೀನಿ, ಕೊಹ್ಲಿ ಮತ್ತು ಫಿಲ್ ಸಾಲ್ಟ್. ದಟ್ ಈಸ್ ಲೈಕ್ ದ ಬೆಸ್ಟ್ ಓಪನಿಂಗ್ ವಿ ಹ್ಯಾವ್. 1 ಡೌನ್ನ ನಾನೇನು ಮಾಡ್ತೀನಿ ಅಂದರೆ, 2 ಡೌನಲ್ಲಿ ರಜತ್ ಪಟಿದಾರ್ ಬರ್ತಾರೆ, 1 ಡೌನಲ್ಲಿ ನಾನು ಲಿವಿಂಗ್ಸ್ಟನ್ನ ಕೂರಿಸ್ಬಿಟ್ಟು ಜೇಕಬ್ ಬೆಥೆಲ್ನ ತರ್ತೀನಿ. ಈಸ್ ಅ ವೆರಿ ಗುಡ್ 1 ಡೌನ್ ಆ್ಯಂಡ್ ಈಸ್ ಅ ಲೆಫ್ಟ್ ಹ್ಯಾಂಡರ್. ಆ 4 ಜನದಲ್ಲಿ ಮಧ್ಯದಲ್ಲಿ ಒಂದು ಲೆಫ್ಟ್ ಹ್ಯಾಂಡರ್ನ ಇಕ್ಬಿಟ್ರೆ ಇಡೀ ಆಪೋಸಿಷನ್ ಅವರು ಥಿಂಕ್ ಮಾಡ್ತಾರೆ, ಓಕೆ ಒಬ್ಬ ಲೆಫ್ಟ್ ಹ್ಯಾಂಡರ್ ಇದ್ದಾರೆ, ಹಂಗೆ ನಾರ್ಮಲಾಗಿ ಆಡ್ಸೋಕ್ಕಾಗಲ್ಲ ಅಂತ. ಜೇಕಬ್ ಬೆಥೆಲ್ನ ತರಿಸ್ತೀನಿ. ಲಿವಿಂಗ್ಸ್ಟನ್ನು ಅಷ್ಟೇನು ಫಾರ್ಮಲ್ಲಿ ಇಲ್ಲ, ಸೊ ನಾನು ಸ್ಯಾಕ್ರಿಫೈಸ್ ಮಾಡಿಬಿಟ್ಟು ಬೆಥೆಲ್ನ ಆಡಿಸ್ತೀನಿ. ಬೆಥೆಲ್ಲೂ 1-2 ಓವರ್ ಆಗ್ತಾರೆ, ಅವ್ರನ್ನೂ ಆಫ್ ಸ್ಪಿನ್ ಮಾಡ್ತಾರೆ. 2 ಡೌನ್ ತರ್ತೀನಿ. 3 ಡೌನ್ನ ಮತ್ತು 4 ಡೌನೆಲ್ಲ ಕೃಣಾಲ್. ಒಂದ್ಸತಿ ನಾವು ಕೃಣಾಲ್ ಪಾಂಡ್ಯನ ಮೇಲಕ್ಕೆ ತಂದೆ ಆಡಿಸ್ಬೇಕು. ಅವರು ಫಿನಿಷರ್ ಅಲ್ಲ, ಫಿನಿಷಿಂಗ್ ರೋಲ್ ಅಲ್ಲ, ಅವ್ರಿಗೆ ಬರಲ್ಲ. ಜಿತೇಶ್ ಶರ್ಮಾ, ಟಿಮ್ ಡೇವಿಡ್ ನಮ್ಗೆ ಫಿನಿಷರ್ ರೋಲಲ್ಲಿ ಇರ್ತಾರೆ. ಇಲ್ಲಿ ನಾವೇನು ಮಾಡಬೇಕು, ಹೊಸ ಪ್ಲೇಯರ್ಸ್ ಫಸ್ಟಿಗೆ ಚಿಕಾರ ಅಂತ ತರಬೇಕು. ಇನ್ನೂ ಆಡಿಸಿಲ್ಲ, ಬಟ್ ಡೊಮೆಸ್ಟಿಕಲ್ಲಿ ಯು ಪಿಗೋಸ್ಕರ UP ಇರಬೇಕು. ತುಂಬ ಚೆನ್ನಾಗಿ ಆಡಿದ್ದಾರೆ ಅವರು. ಹೈಲೈಟ್ಸೇ ನೋಡಿರೋದು, ನಾವು ಮ್ಯಾಚಸ್ ಎಲ್ಲ ನೋಡಿಲ್ಲ. ಆ 6 ಹಿಟ್ಟಿಂಗ್ ಅಬಿಲಿಟಿ ತುಂಬ ಸಖತ್ತಾಗಿದೆ. ಸೊ ನಾವು 3 ಡೌನ್ ಇಲ್ಲ 4 ಡೌನ್ನ ಅವ್ರನ್ನ ಆಡಿಸ್ಬೋದು. ಅದೊಂದು ಚೇಂಜ್ ಮಾಡ್ಬೋದು. ಬಾಲಿಂಗಲ್ಲೂ ಅಷ್ಟೇ, ಚಿನ್ನಸ್ವಾಮಿಲಿ ಮಾತ್ರ ಒಂದು ಸ್ವಲ್ಪ ಎಕ್ಸ್ಪೆರಿಮೆಂಟ್ಸ್ ಮಾಡಬೇಕು ಅಂತ ಇದೆ. ಯಾಕಂದರೆ ನಮಗೆ ನುವನ್ ತುಷಾರ ಅವರಿದ್ದಾರೆ, ಅವ್ರನ್ನ ಒಂದು ಸತಿ ಲೈಕ್ ಏಜಲ್ವುಡ್ ಇವಾಗೇ ಇಂಜುರಿಯಿಂದ ಬರ್ತಿದ್ದಾರೆ. ತುಂಬ ಲೋಡ್ ಕೊಟ್ಟರೆ ಅವ್ರಿಗೆ ಇಂಜುರಿ ಆಗಿದ್ರೆ ಇಡೀ ಸೀಸನ್ ಇದಾಗ್ಬಿಡುತ್ತೆ. ಸೊ ಅಲ್ಲಿ ಇಲ್ಲಿ ಚೇಂಜಸ್ ಮಾಡಬೇಕು ಅಂತೀನಿ ನಾನು. ಎಲ್ಲ ಟೀಮ್ಸ್ಗೂ ಓಮಲ್ಲಿ ಒಂಥರ ಅಡ್ವಾಂಟೇಜ್ ಇರಬೇಕು. ನಾವು ಓಮಲ್ಲಿ ನಾವು ಅವೇ ಗೆದ್ದಿಲ್ಲ ಅಂದರೂ ಓಮಲ್ಲಿ ಗೆದ್ದುಬಿಡ್ತೀವಿ ಅಂತ. ಆದರೆ ನಮ್ಮ ಟೀಮಲ್ಲಿ ಹಂಗಲ್ಲ. ಸೊ ನಾವು ನಮ್ಮ ಓಮ್ ಪಿಚ್ ಏನಿದೆಯೋ ಅದು ತುಂಬ ಅಸೆಸ್ ಮಾಡಿ ತುಂಬ ಪ್ರಾಕ್ಟೀಸ್ ಮಾಡಿಕೊಂಡೇ ಇಳಿಬೇಕು. ಸುಮ್ಮನೆ ನಮ್ಮ ಲಾಸ್ಟ್ ಮ್ಯಾಚ್ ಗೆದ್ದರೆ ಅಂದ್ಬಿಟ್ಟು ಆ ಮೊಮೆಂಟಮಲ್ಲಿ ಹೋಗೋಕ್ಕಾಗಲ್ಲ. ಮ್ಯಾಚ್ ಬಂದ್ಬಿಟ್ಟು ರಾಜಸ್ಥಾನ್ ಮೇಲೆ ಬಿನ್ ಇನ್ ಅ ವೆರಿ ಬ್ಯಾಡ್ ಫಾರ್ಮ್ ಆ್ಯಂಡ್ ಲಾಸ್ಟ್ ಮ್ಯಾಚ್ ಕೂಡ ಸೋತಿದ್ದಾರೆ. ಜೈಪುರಲ್ಲಿ ಮ್ಯಾಚ್ ಇರೋದು ಈ ಸತಿ. ನಾವು ಕ್ಯಾಪಿಟಲೈಸ್ ಮಾಡಲೇಬೇಕು, ಈ ಮ್ಯಾಚ್ ಗೆಲ್ಲಲೇಬೇಕು, ಬಿಡಲೇಬಾರ್ದು. 2 ಪಾಯಿಂಟ್ಸ್ ಇಸ್ ವೆರಿ ಕ್ರೂಷಿಯಲ್ ಫ್ರಮ್ ನೌ ಆನ್. ಯಾಕಂದರೆ ಟಾಪ್ 4 ಫೈಟ್ ತುಂಬ ಚೆನ್ನಾಗಿದೆ. ಸೊ RR ಮೇಲೇ ಇದು ಒಳ್ಳೆ ಚಾನ್ಸು. ನಾವು ಕ್ಯಾಪಿಟಲೈಸ್ ಮಾಡಿಬಿಟ್ಟು 2 ಪಾಯಿಂಟ್ಸ್ ಗೆಲ್ಲಬೇಕು. ಯಾಕಂದರೆ ರಾಜಸ್ಥಾನ್ಗೂ ನಾವು ಮೊಮೆಂಟಮ್ ಕೊಡಲೇಬಾರ್ದು. ಏನಂದರೆ ಇದು ಮಧ್ಯಾಹ್ನ ಮ್ಯಾಚಸ್ಸಲ್ಲಿ ಅದು ಪಿಚ್ಚೋ ಇಲ್ಲ ಬೇರೆ ಏನಾದರೂ ಇದು ಗೊತ್ತಿಲ್ಲ, ನಮ್ಮ ಫಾರ್ಮ್, ನಮ್ಮ ವಿನ್ನಿಂಗ್ ಪ್ರಾಬಬಿಲಿಟಿ ಅಂತೂ ತುಂಬ ಕಮ್ಮಿ. ಇವಾಗ ನೆಕ್ಸ್ಟ್ ಮ್ಯಾಚ್ ಹೆಂಗೆ ಹೋಗುತ್ತೆ ಅಂತ ಅದು ನೆಕ್ಸ್ಟ್ ವೀಡಿಯೋಲಿ ನೋಡೋಣ. ಸೊ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.